40 ವರ್ಷಗಳ ನಂತರ ಧಾರವಾಡ ಕೊಳಚೆ ನಿವಾಸಿಗಳಿಗೆ ಒಲಿದು ಬಂದ ಭಾಗ್ಯ. ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಮ್ಗುಡಿ. ಧಾರವಾಡ ನಗರದ ಜನ್ನತ್ ನಗರ ಮತ್ತು ಶಿವಾನಂದ ನಗರದ ಜನತೆಗೆ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಹಕ್ಕು ಪತ್ರಗಳನ್ನು ವಿತರಿಸಿದ್ದ ಕಾರಣ ನಿನ್ನೆ ಧಾರವಾಡದ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ದಿವ್ಯ ಪ್ರಭು ಅವರಿಗೆ ದಲಿತ ಸೇನಾ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಎಂ ಅರವಿಂದ್ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಸಮಾಜ ಸೇವಕರಾದ ಹಾಗೂ ಯುವಕರ ಕಣ್ಮಣಿ ಮಕ್ತುಮ್ ಸೊಗಲದ್ ಅವರು, ಜನ್ನತ್ ನಗರ ಮತ್ತು ಶಿವಾನಂದ ನಗರದ ನಿವಾಸಿಗಳು ಇನ್ನು ಅನೇಕರು ಜಿಲ್ಲಾಧಿಕಾರಿ ದಿವ್ಯ ಪ್ರಭು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಮಾಧ್ಯಮದ ಮುಂದೆ ಮಾತನಾಡಿದ ಎಂ ಅರವಿಂದ್ ಅವರು, ಜನ್ನತ್ ನಗರ್ ಮತ್ತು ಶಿವಾನಂದ ನಗರದ ಜನತೆಗೆ ಕಳೆದ 40 ವರ್ಷಗಳಿಂದ ಕೊಳಚೆ ನಿವಾಸಿಗಳಾಗಿದ್ದರು. ಆದರೆ ಸರ್ಕಾರ ಈಗ ಇವರನ್ನು ಗುರುತಿಸಿ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಹಕ್ಕು ಪತ್ರಗಳನ್ನು ವಿತರಿಸುವಂತೆ ಮಾಡಿದೆ. ನಮ್ಮ ಮನವಿಗೆ ಸ್ಪಂದಿಸಿ ಈ ಜನರಿಗೆ ನ್ಯಾಯ ಒದಗಿಸುವಲ್ಲಿ ಜಿಲ್ಲಾಧಿಕಾರಿಗಳಾದಂತಹ ದಿವ್ಯ ಪ್ರಭು ಅವರು, ಶಾಸಕರಾದಂತಹ ಅರವಿಂದ್ ಬೆಲ್ಲದವರಿಗೆ ಹಾಗೂ ಪ್ರಸಾದ್ ಅಬ್ಬಯ್ಯ ಇವರೆಲ್ಲರೂ ಬಹಳ ಮುತುವರ್ಜಿಯಿಂದ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಕೊಳಚೆ ಪ್ರದೇಶದ ಜನತೆ ಪರವಾಗಿ ಕೃತಜ್ಞತೆಯನ್ನು ತಿಳಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತಹ ಅರವಿಂದ್ ಅವರಿಗೆ ಹಾಗೂ ನ್ಯಾಯವಾದಿಗಳಾದ ಸರ್ಕಾರ್ ಅವರಿಗೆ ಮಕ್ತುಮ್ ಸೊಗಲದ್ ಅವರು ಕೃತಜ್ಞತಾ ಭಾವನೆಯಿಂದ ಸನ್ಮಾನಿಸಿದರು. ಧಾರವಾಡ ಶಹರದ ಶಿವಾನಂದ ನಗರ ಮತ್ತು ಜನ್ನತ್ ನಗರದ ಕೊಳಚೆ ನಿವಾಸಿಗಳಿಗೆ ಕಳೆದ 40 ವರ್ಷಗಳಿಂದ ಅವರು ಅಲ್ಲಿ ಕೊಳಚೆ ನಿವಾಸಿಗಳಾಗಿದ್ದರು. ಆದರೆ ಸರ್ಕಾರ ಅವರನ್ನ ಈಗ ಗುರುತಿಸಿ ಅವರಿಗೆ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಅವರಿಗೆ ಹಕ್ಕುಪತ್ರವನ್ನು ವಿತರಿಸಿದ್ದಾರೆ. ಇದರಲ್ಲಿ ಸನ್ಮಾನ್ಯ ಅರವಿಂದ್ ಬೆಲ್ಲದವರು, ಶಾಸಕರು ಧಾರವಾಡ ಶಹರ, ಮತ್ತು ದಿವ್ಯ ಪ್ರಭು ಜಿಲ್ಲಾಧಿಕಾರಿಗಳು ಧಾರವಾಡ ಇವರು ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಅವರಿಗೆ ಹಕ್ಕುಪತ್ರವನ್ನು ವಿತರಿಸಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಎಲ್ಲ ನನ್ನ ನೇತೃತ್ವದಲ್ಲಿ ಬಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂದರೆ ಅವರಿಗೆ ಕೃತಜ್ಞತೆಯನ್ನು ಹೇಳುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಧಾರವಾಡ ಅವರಿಗೆ ಅತ್ಯಂತ ಇನ್ನೂ ದೇವರು ಹೆಚ್ಚಿನ ಕೀರ್ತಿಯನ್ನು ಕೊಡಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂಥೇಳಿ ನಾವೆಲ್ಲ ಬಡವರು ಅವರಿಗೆ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅರವಿಂದ್ ಬೆಲ್ಲದವ್ರಿಗೂ ಒಳ್ಳೆಯದಾಗಲಿ, ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರ ಪರವಾಗಿ ಅವ್ರಿಗೆ ಹಾರೈಸ್ತಾ ಇದ್ದೀವಿ. ಹೀಗೆ ಬಡವರು, ನಾವು ಒಂದೇ ಮಾತು ಹೇಳ್ತೀವಿ, ಬಡವರ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೇನೆ ಮತ್ತು ಅವರಿಗೆ ಒಳ್ಳೆಯ ಬೆಂಬಲವನ್ನು ನಾನು ಯಾವಾಗಲೂ ಕೊಡ್ತೀನಿ ಅಂತ ಹೇಳ್ತಾ, ನಮ್ಮ ಇದರಲ್ಲಿ ಮುಖ್ಯವಾಗಿ ಪ್ರಸಾದ್ ಅಬ್ಬಯ್ಯ ಸಾಹೇಬರು ಭಾಳ ಮುತುವರ್ಜಿಯನ್ನು ವಹಿಸಿ ಮಾಡಿದ್ದಾರೆ. ಅವರಿಗೆ ಎಲ್ಲ SC ST ಮುಸಲ್ಮಾನ ಬಂಧುಗಳ ಪರವಾಗಿ ಅವರು ನಮ್ಮ ಈ ಭಾಗದ ದೊಡ್ಡ SC ST ನಾಯಕರು, ಬಡವರ ಬಗ್ಗೆ ಅತ್ಯಂತ ಕಳಕಳಿ ಹೊಂದಿರತಕ್ಕಂಥ ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೂ ಸಹ ನಾವು ಈ ಮೂಲಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಎಂ ಅರವಿಂದ್, ಸ್ಟೇಟ್ ಪ್ರೆಸಿಡೆಂಟ್, ದಲಿತ ಸೇನಾ.